ಹಾಯ್ ಹಲೋ ಫ್ರೆಂಡ್ಸ್, ಶೋಭಾಸ್ ರೆಸಿಪಿ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಪೈನಾಪಲ್ ಶಿರಾ. ಪೈನಾಪಲ್ ಫ್ಲೇವರ್ ಹಾಕಿ ಶಿರಾ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬಟ್ಟಲು ರವೆ, ಪೈನಾಪಲ್ ಫ್ಲೇವರ್ ಸಿಗುತ್ತೆ ನೋಡಿ. ಇದು ಪೈನಾಪಲ್ ಫ್ಲೇವರ್, ಪೈನಾಪಲ್ ಹಣ್ಣು ಹಾಕ್ಕೊಂಡು ಮಾಡ್ಬೋದು. ಇದು ಫುಡ್ ಕಲರ್, ಏಲಕ್ಕಿ ಪೌಡರ್, ಸಕ್ಕರೆ ಒಂದು ಬಟ್ಟಲು, ಮತ್ತು ತುಪ್ಪ, ಗೋಡಂಬಿ, ಕಿಶ್ಮಿಶಿ. ಒಂದು ಕಡೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕಾಯ್ದ ತಕ್ಷಣ ಗೋಡಂಬಿ ಹಾಕ್ಕೊಳ್ಳಿ. ನಂತರ ಕಿಶ್ಮಿಶಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ನಂತರ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಬಟ್ಟಲು ರವೆ ನಾನು 2 ಬಟ್ಟಲು ರವೆ ತೊಗೊಂಡು ಚೆನ್ನಾಗಿ ಘಮ ಬರೋವರೆಗೂ ಹುರಿಯಿರಿ. ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಜರ ತುಪ್ಪ ಜಾಸ್ತಿ ಹಾಕ್ಕೊಂಡು ಹುರಿದರೆ ಚೆನ್ನಾಗಿ ಶಿರಾ ಬರುತ್ತದೆ. ನಂತರ 2 ಬಟ್ಟಲು, ಒಂದು ಬಟ್ಟಲಿಗೆ 2 ಬಟ್ಟಲು ನೀರು ಹಾಕ್ಕೊಂಡು ನಂತರ ಫುಡ್ ಕಲರ್ ಹಾಕ್ಕೊಳ್ಳಿ. ನಂತರ ಪೈನಾಪಲ್ ಫ್ಲೇವರ್ 2 ಟೋಪಣ್ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು ನೋಡಿ. ನಂತರ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ಮೇಲೆ ಮುಚ್ಚಿಡಿ. ಚೆನ್ನಾಗಿ ನೀರು ಕುದಿ ಬರಬೇಕು. ನಂತರ ರವೆ ಎಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಕಿ ಕೈ ಆಡಿಸ್ಕೊಳ್ಳಿ ನೋಡಿ. ನಂತರ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸಿ. ಇದೆಲ್ಲ ರವೆ ಎಲ್ಲ ಪೂರ್ಣ ಗಟ್ಟಿ ಆಗಬೇಕು ನೋಡಿ. ಹೇಗೆ ಗಟ್ಟಿ ಆಗ್ತಾ ಇದೆ. ಚೆನ್ನಾಗಿ ಗಂಟು ಇರಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಸಕ್ಕರೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ, ನಂತರ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಕ್ಕರೆ ಹಾಕೋದ್ರಿಂದ ಅದು ಶಿರಾ ಎಲ್ಲ ಮತ್ತೆ ಸ್ವಲ್ಪ ಅಳಸಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಇನ್ನೂ ಚೆನ್ನಾಗಿ ತುಪ್ಪ ಎಲ್ಲ ಸೈಡಿಗೆ ಬಿಡೋವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನಂತರ ಇನ್ನೊಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಇನ್ನೂ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ನೋಡಿ. ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ರೆಡಿ ಆಯಿತು. ಒಂದು ಬಟ್ಟಲಿಗೆ ಇನ್ನೂ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ನೋಡಿ. ಚೆನ್ನಾಗಿ ಮಿಕ್ಸ್ ಆಯಿತು. ನಂತರ ನೋಡಿ, ಈಗ ಶಿರಾ, ಪೈನಾಪಲ್ ಫ್ಲೇವರ್ ಶಿರಾ ರೆಡಿ ಆಯಿತು. ಒಂದು ಬಟ್ಟಲಿಗೆ ಹಾಕಿ ಸರ್ವ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.